ಕಾನೂನು ಜಾಗೃತಿ ವೇದಿಕೆಗೆ ಸ್ವಾಗತ. ಇಂದಿನ ಈ 3ನೇ ಸಂಚಿಕೆಯಲ್ಲಿ ನಾವು ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂತಹ ಒಂದು ವಿಷಯವನ್ನ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವು ಇಂದಿನ ಸಂಚಿಕೆಯಲ್ಲಿ ಅಗ್ರಿಮೆಂಟ್ ಅಂದ್ರೆ ಏನು, ಅಗ್ರಿಮೆಂಟ್ ನಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂಥದ್ದನ್ನ ನೋಡ್ಕೊಂಡಿದ್ದೀವಿ. ಇವತ್ತು ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಇದ್ದೀವಿ. ಸೆಕ್ಷನ್ 2H ಡಿಫೈನ್ ಮಾಡುತ್ತೆ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಇಸ್ ಕಾಂಟ್ರಾಕ್ಟ್ ಅಂತ. ಒಂದು ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಇಸ್ ಅ ಕಾಂಟ್ರಾಕ್ಟ್ ಅಂತ. ಅಂದ್ರೆ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಬೇಕಾದ್ರೆ ಅದು ಕಾನೂನು ಚೌಕಟ್ಟಿನಲ್ಲಿ ಇರಬೇಕು, ಕಾನೂನಿನಿಂದ ಒಂದು ಮಾನ್ಯತೆ ಕೊಟ್ಟಿರಬೇಕು, ಕಾನೂನಲ್ಲಿ ಅದನ್ನ ಕೋರ್ಟ್ಗಳು ಎನ್ಫೋರ್ಸ್ ಮಾಡುವಂತ ಒಂದು ಅಧಿಕಾರವನ್ನ ಹೊಂದಿರಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ, ಅಂದ್ರೆ ಅಂತ ಅಗ್ರಿಮೆಂಟ್ಗಳು ಮಾತ್ರ ಕಾಂಟ್ರಾಕ್ಟ್ ಆಗತ್ತೆ. ಸೊ ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯ ವಿಷಯ ಏನಂದ್ರೆ ಈ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ವಿಧಗಳಿವೆ ಅನ್ನುವಂಥದ್ದು. ಕಾಂಟ್ರಾಕ್ಟ್ ನಲ್ಲಿ ಕಾಂಟ್ರಾಕ್ಟ್ ಆಕ್ಟ್ ಹೇಳುತ್ತೆ 5 ವಿಧಗಳಿವೆ ಅಂತ. ಯಾವ್ದಾವ್ದು ಅಂತಂದ್ರೆ ಮೊದಲನೇದಾಗಿ ಕಾಂಟ್ರಾಕ್ಟ್ ಆಫ್ ಇಂಡೆಮಿನಿಟಿ, ಎರಡನೇದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಮೂರನೇದು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್, ನಾಲ್ಕನೇದು ಕಾಂಟ್ರಾಕ್ಟ್ ಆಫ್ ಪ್ಲೇಜ್, ಐದನೇದು ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ. ಇವುಗಳನ್ನ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋದಾದ್ರೆ ಎಲ್ಲೆಲ್ಲಿ ಬರ್ತವೆ ಈ ಕಾಂಟ್ರಾಕ್ಟ್ಗಳು ಅಂತಂದ್ರೆ, ಕಾಂಟ್ರಾಕ್ಟ್ ಆಫ್ ಇಂಡೆಮಿನಿಟಿ ಎಲ್ಲಿ ಬರುತ್ತೆ ಅಂತಂದ್ರೆ, ಉದಾಹರಣೆಗೆ ಹೇಳೋದಾದ್ರೆ ನೀವು ಯಾವುದೋ ಒಂದು ಪ್ರಾಪರ್ಟಿಯನ್ನ ಮಾರಾಟ ಮಾಡ್ತೀರಿ, ಮಾರಾಟ ಮಾಡುವಾಗ ಒಂದು ಲಾಸ್ಟ್ ಕ್ಲಾಸ್ ನಲ್ಲಿ ಬರೆದಿರ್ತೀರಿ ಏನಂತ, ಮುಂದೆ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಕ್ಲೇಮ್ ಮಾಡಿದ್ರೆ, ಯಾರಾದ್ರೂ ತಂಟೆ ತಕರಾರು ಮಾಡಿದ್ರೆ, ಅಥವಾ ನಿಮ್ಗೆ ಏನಾದ್ರೂ ಇದರಿಂದ ತೊಂದರೆ ಆದರೆ ಆ ತೊಂದರೆಯನ್ನ ನಾನು ಭರಿಸಿಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿ ಕೊಡ್ತಾರೆ. ಅದಕ್ಕೆ ಇಂಡೆಮಿನಿಟಿ ಅಂತ ಹೇಳ್ತಾರೆ. ಮುಂದೆ ಏನಾದ್ರೂ ಆ ಪ್ರಾಪರ್ಟಿಯನ್ನ ಬೇರೆಯವರು ಬಂದು ಕ್ಲೇಮ್ ಮಾಡಿದ್ರು, ಇದರಲ್ಲಿ ಪಾಲ್ ಬರ್ಬೇಕಿತ್ತು ಅಂತಂದ್ರು, ಅಂತ ಸಂದರ್ಭದಲ್ಲಿ ಅವರಿಗೆ ಅರ್ಧ ಪಾಲ್ ನ್ಯಾಯಾಲಯದಿಂದ ಹೋಯ್ತು ಅಂತಂದ್ರೆ ನನಗೆ ನಷ್ಟವೇನಾಗುತ್ತೆ, ಆ ನಷ್ಟವನ್ನ ಭರಿಸಿಕೊಡುವಂಥದ್ದು, ಬರೆದು ಕೊಡುವಂಥದ್ದು ಏನಿರ್ತದೆ ಅದನ್ನ ಇಂಡೆಮಿನಿಟಿ ಅಂತ ಹೇಳ್ತೀವಿ. ಉದಾಹರಣೆಗೆ ನ್ಯಾಯಾಲಯಗಳಲ್ಲಿ ಇವತ್ತು ಯಾವುದೋ ಒಂದು ಬಂಗಾರ ಕಳುವಾಗಿರ್ತದೆ ನಿಮ್ದು, ಅದನ್ನ ಬಿಡಿಸ್ಕೊಳಕ್ ಹೋಗ್ತೀರಿ, ಅಥವಾ ಒಂದು ವೆಹಿಕಲ್ ಕಳುವಾಗಿರ್ತದೆ ಅದನ್ನ ಬಿಡಿಸ್ಕೊಳಿಕ್ ಹೋಗಿರ್ತೀರಿ, ಅಲ್ಲಿ ಒಂದು ಇಂಡೆಮಿನಿಟಿ ಬಾಂಡ್ ಬರ್ಕೊಡಿ ಅಂತ ಹೇಳ್ತಾರೆ. ಅಲ್ಲಿ ಏನ್ ಕಾಂಟ್ರಾಕ್ಟ್, ಅದು ಏನ್ ಇಂಡೆಮಿನಿಟಿ ಬಾಂಡ್ ಬರ್ಕೊಡೋದು ಅಂತಂದ್ರೆ, ನನ್ನ ಒಂದು ಕೃತ್ಯದಿಂದ ನಾನು ತಗೊಂಡು ಹೋಗ್ತೇನೆ, ಇದು ನಂದು ಅಂತ ಹೇಳಿದೀನಿ, ನ್ಯಾಯಾಲಯನೂ ಕೂಡ ಡಾಕ್ಯುಮೆಂಟ್ ಎಲ್ಲ ನೋಡಿದೆ, ವೆರಿಫೈ ಮಾಡಿದೆ. ಒಂದು ವೇಳೆ ಇದು ನಿಮ್ದಲ್ಲ ಅಂತ ಮುಂದೆ ಗೊತ್ತಾದ್ರೆ, ಅಥವಾ ಬೇರೆಯವರು ಯಾರಾದ್ರೂ ಬಂದು ಕೇಳಿದ್ರೆ ಅದಕ್ಕೇನ್ ನಷ್ಟ ತಗಲಿಸ್ತದೆ, ಆ ನಷ್ಟವನ್ನ ನಾನು ಭರಿಸಿಕೊಡ್ತೀನಿ ಅನ್ನುವಂಥದ್ದು ಏನ್ ಬರೆದು ಕೊಡ್ತೀವಿ, ಅದಕ್ಕೆ ಇಂಡೆಮಿನಿಟಿ ಅಂತ ಹೇಳ್ತೀವಿ. ಇದನ್ನ ಕಲಂ 124 ಮತ್ತು 125 ಈ 2 ಕಲಂಗಳಲ್ಲಿ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಆಫ್ ಇಂಡೆಮಿನಿಟಿ ಅಂದ್ರೆ ಏನು ಮತ್ತು ಅದರ ಕಾನ್ಸಿಕ್ವೆನ್ಸಸ್ ಏನಾಗತ್ತೆ ಅಂತ. ಎರಡನೇದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇದು ಎಲ್ಲಿ ಅಪ್ಲೈ ಆಗತ್ತೆ ಅಂತಂದ್ರೆ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಉದಾಹರಣೆಗೆ ನಾವು ಬ್ಯಾಂಕ್ಗಳಲ್ಲಿ ಒಬ್ರು ಯಾರೋ ಸಾಲ ತಗೊಂತಿರ್ತಾರೆ, ಅವಾಗ ಅವರು ಒಬ್ರು ಜಾಮೀನ್ದಾರ್ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರಲ್ಲ, ಅಲ್ಲಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಪ್ಲೈ ಆಗತ್ತೆ. ಅಲ್ಲಿ ಏನು ಅಂತಂದ್ರೆ, ಗ್ಯಾರಂಟಿ ಆದವರು ನಾವೇನು ಸಾಲವನ್ನ ತಗೊಂತೀವಿ ಅಥವಾ ನಾವು ಯಾವ ಸಾಲಕ್ಕೆ ನಾವು ಗ್ಯಾರಂಟಿಯನ್ನ ಕೊಟ್ಟಿರ್ತೀವಿ, ನಾಳೆ ಅವರು ಸಾಲವನ್ನ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಅಥವಾ ಅವರು ಸತ್ತು ಹೋದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಗ್ಯಾರಂಟಿ ಆದವರು ಯಾರು ನಾವು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದೀವಿ ಅಥವಾ ಶ್ಯೂರಿಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ, ಜಾಮೀನಾಗಿದ್ದೀವಿ, ಅವರು ಆ ಸಾಲವನ್ನ ಮರುಪಾವತಿ ಮಾಡಬೇಕಾಗತ್ತೆ. ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅನ್ನುವಂಥದ್ದು ಬ್ಯಾಂಕ್ಗಳಲ್ಲಿ ಅಥವಾ ಈಗೇನು ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೀವಿ ಅಂತಲ್ಲಿ ಬರುವಂತಹದ್ದು. ಇಲ್ಲಿ ಸೆಕ್ಷನ್ 126ರಿಂದ 147 ಇವು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಯಾರು ಮಾಡ್ಕೋಬಹುದು, ಹ್ಯಾಗ್ ಮಾಡ್ಕೋಬಹುದು, ಏನೇನು ಲಯಬಿಲಿಟಿ, ಹೊಣೆಗಾರಿಕೆ ಎಲ್ಲ ವಿಷಯಗಳನ್ನ ಹೇಳ್ಕೊಡುತ್ತೆ. ಮೂರನೇದು ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್. ಈ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಎಲ್ಲಿ ಬರುತ್ತೆ, ಹೇಗೆ ಅಪ್ಲೈ ಆಗತ್ತೆ ಅಂತಂದ್ರೆ, ಉದಾಹರಣೆಗೆ ನನ್ನೊಂದು ಬಟ್ಟೆ ಇರುತ್ತೆ, ಆ ಬಟ್ಟೆಯನ್ನ ನಾನೇನ್ ಮಾಡ್ತೀನಿ, ವಾಶ್ ಮಾಡಿ ಇಸ್ತ್ರಿ ಮಾಡಿ ಕೊಡ್ಲಿಕ್ಕೆ ಕೊಡ್ತೀನಿ ಅಂತ ಇಟ್ಕೊಳ್ಳ. ಅವನು ಅಂತ ಸಂದರ್ಭಗಳಲ್ಲಿ ಅಪ್ಲೈ ಆಗತ್ತೆ. ಅವನ ಜವಾಬ್ದಾರಿಗಳೇನು, ಬೇಲಿ ಅಂತ ಕರಿತೀವಿ ಇಲ್ಲಿ. ಅಂದ್ರೆ ನಾನು ಬಟ್ಟೆಯನ್ನ ಕೊಟ್ಟನಲ್ಲ, ನಂದು ಜವಾಬ್ದಾರಿ ಏನು, ಆ ಬಟ್ಟೆಯನ್ನ ತಗೊಂಡು ವಾಶ್ ಮಾಡಿ ಕೊಟ್ಟು ಇಸ್ತ್ರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನ ಜವಾಬ್ದಾರಿಗಳೇನು ಅನ್ನುವಂಥದ್ದು. ಆ ಬಟ್ಟೆ ಕಾಸ್ಟ್ಲಿ ಇತ್ತು, ಇಸ್ತ್ರಿ ಮಾಡುವಾಗ ಸುಟ್ಟೋಯ್ತು, ಡ್ಯಾಮೇಜಸ್ ಆಯ್ತು, ಯಾರು ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಅದನ್ನ ಎಲ್ಲವನ್ನ ಹೇಳುವಂತದ್ದು ಈ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್. ಅದೇ ರೀತಿ ಗಾಡಿ ಸರ್ವಿಸಿಂಗ್ ಕೊಟ್ಟಿರ್ತೀವಿ, ಏನೋ ಡ್ಯಾಮೇಜ್ ಆಗಿಬಿಡ್ತದೆ, ರಿಪೇರಿ ಕೊಟ್ಟಾಗ ರಿಪೇರಿ ಮಾಡಿ ತಗೊಂಡು ಹೋಗ್ತಿರ್ತಾರೆ ಚೆಕ್ ಮಾಡಕ್ ಅಂತ ಹೇಳಿ, ಟ್ರಯಲ್ ತಗೊಂಡು ಹೋಗ್ತಿರ್ತಾರೆ, ಏನೋ ಡ್ಯಾಮೇಜ್ ಆಗಿಬಿಡುತ್ತದೆ, ಆಕ್ಸಿಡೆಂಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಯಾರು ಹೊಣೆಗಾರರಾಗ್ತಾರೆ, ಎಷ್ಟರ ಮಟ್ಟಿಗೆ ಅವನು ಗಾಡಿಯನ್ನ ಹೊಣೆಗಾರನಾಗ್ತಾನೆ, ಅಥವಾ ಇಲ್ಲಿಗಲ್ ಆಗಿ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಡೆಗೆ ತಗೊಂಡು ಹೋದ ಅಂದ್ರೆ, ಅಥವಾ ಏನ್ ಪೀರಿಯಡ್ ದಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟು ಪೀರಿಯಡ್ ದಲ್ಲಿ ನಮಗೆ ಕೊಡ್ಲಿಲ್ಲ ಅಂದ್ರೆ ಏನೆಲ್ಲ ಆಗತ್ತೆ ಅನ್ನುವಂಥದ್ದನ್ನ ಈ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ. ಕಲಂ 148ರಿಂದ 171ರವರೆಗೆ ಈ ಎಲ್ಲ ವಿಷಯಗಳಲ್ಲಿ ಹೇಳ್ತಾರೆ. ಅಂದ್ರೆ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಯಾರು ಮಾಡ್ಕೊತಾರೆ, ಮಾಡ್ಕೊಂಡ್ರೆ ಇವನ್ ರೈಟ್ಸ್ ಏನು, ಅವನ್ ರೈಟ್ಸ್ ಏನು, ಲಯಬಿಲಿಟೀಸ್ ಏನು, ಇವೆಲ್ಲವನ್ನ ಹೇಳುತ್ತೆ. ಕಾಂಟ್ರಾಕ್ಟ್ ಆಫ್ ಪ್ಲೇಜ್ ಅಂತ ನೆಕ್ಸ್ಟ್ ಬರುತ್ತಲ್ವಾ, 4ನೇದು. ಈ ಕಾಂಟ್ರಾಕ್ಟ್ ಆಫ್ ಪ್ಲೇಜ್ ಯಾವ ರೀತಿ ಅಂತಂದ್ರೆ, ಈಗ ನಾವು ಬಂಗಾರ ಅಂಗಡಿಗಳಲ್ಲಿ ಬಂಗಾರವನ್ನ ಅಡುವಿಟ್ಟು
ಅಥವಾ ಗಿರವಿ ಇಟ್ಟು ಏನಲ್ಲಿ ಲೋನ್ ತಗೊಂಡು ಬರ್ತೀವಿ ಅದ್ರ ಮೇಲೆ, ಆ ವಿಷಯಗಳಿಗೆ ಇದು ಅಪ್ಲೈ ಆಗತ್ತೆ. ಅಲ್ಲಿ ಪ್ಲೇಜ್ ಮಾಡಿದಂತಹ ವ್ಯಕ್ತಿಯ ಕರ್ತವ್ಯಗಳೇನು, ಮಾಡಿಸಿಕೊಂಡಂತಹ ವ್ಯಕ್ತಿಯ ಹಕ್ಕು ಕರ್ತವ್ಯಗಳೇನು, ಅಲ್ಲಿ ದುಡ್ಡನ್ನ ನಷ್ಟ ಆದ್ರೆ ಅಥವಾ ತಗೊಂಡಂತಹ ಸಾಲವನ್ನು ಎಷ್ಟಿಂದ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಅಥವಾ ಸಾಲ ಕೊಟ್ಟ ಮೇಲೆ ನಮ್ಮ ಪಗಾರ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ, ಈ ಎಲ್ಲ ವಿಷಯಗಳನ್ನು ಹೇಳುವಂಥದ್ದು ಕಾಂಟ್ರಾಕ್ಟ್ ಆಫ್ ಪ್ಲೇಜ್. ಇದು ಕಲಂ 172ರಿಂದ 181ರವರೆಗೆ ಎಲ್ಲ ವಿವರವಾದ ವಿಷಯಗಳನ್ನ ಹೇಳಿಕೊಡುತ್ತೆ. ಸೊ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ ಕೊನೆಯದು, ಇದು ಎಲ್ಲಿ ಅಪ್ಲೈ ಆಗತ್ತೆ ಅಂದ್ರೆ, ಉದಾಹರಣೆಗೆ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ನಾನು ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ನನ್ನ ಬಿಸ್ನೆಸ್ ಬ್ರಾಂಚ್ ಅನ್ನು ಮಾಡಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನಾನು ಒಬ್ಬನೇ ಎಲ್ಲ ಕಡೆ ಹೋಗ್ಲಿಕ್ಕಾಗಲ್ಲ. ನನ್ನ ಪರವಾಗಿ ಆ ಕೆಲಸವನ್ನ ಮಾಡಲಿಕ್ಕೆ ಒಬ್ಬ ಏಜೆಂಟ್ ಅನ್ನು ನೇಮಕ ಮಾಡ್ಕೊಂಡಿರ್ತೀನಿ, ಅಥವಾ ನನ್ನ ಪರವಾಗಿ ವ್ಯವಹಾರವನ್ನ ಮಾಡಲಿಕ್ಕೆ ಒಂದು ಯಾವುದೋ ದಾಖಲೆಯನ್ನ ಬರೆದುಕೊಡ್ಲಿಕ್ಕೆ ನಾವು ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿರ್ತೀನಿ. ಅವನು ನನ್ನ ಪರವಾಗಿ ಎಲ್ಲ ಕೆಲಸಗಳನ್ನ ಮಾಡಿರ್ತಾನೆ. ಒಂದು ವೇಳೆ ಆ ಏಜೆಂಟ್ ಇದ್ದವನು ಏನೋ ನಿರ್ಲಕ್ಷ್ಯದಿಂದ ಯಾರಿಗೋ ಬೇರೆಯವರಿಗೆ ಹಾನಿ ಮಾಡಿದ, ಏನೋ ನಷ್ಟ ಮಾಡಿದ, ಏನೋ ತೊಂದರೆ ಆಯಿತು ಅಂತಂದ್ರೆ ಅದಕ್ಕೆ ಪ್ರಿನ್ಸಿಪಲ್ ಇದ್ದವರು, ಅಂದ್ರೆ ನಾನು ಏನು ಏಜೆಂಟ್ ಅನ್ನು ನೇಮಕ ಮಾಡ್ಕೊಂಡೆ, ನನ್ನನ್ನು ಪ್ರಿನ್ಸಿಪಲ್ ಅಂತಾರೆ, ನನ್ನ ನೇಮಕ ಮಾಡ್ಕೊಂಡಂತಹ ವ್ಯಕ್ತಿಯನ್ನು ಏಜೆಂಟ್ ಅಂತ ಹೇಳ್ತಾರೆ. ಸೊ ಈ ಪ್ರಿನ್ಸಿಪಲ್ ಏಜೆಂಟ್ ಮತ್ತು ಮೂರನೇ ವ್ಯಕ್ತಿಯ ನಡುವೆ ನಡೆಯುವಂತಹ ಒಂದು ವ್ಯವಹಾರಗಳಲ್ಲಿ ಏಜೆಂಟ್ ಅನ್ನ ನಿರ್ಲಕ್ಷ್ಯದಿಂದ ಏನಾದರೂ ಒಂದು ಅನಾಹುತ ಆಯಿತು, ಡ್ಯಾಮೇಜ್ ಆಯಿತು ಅಂದ್ರೆ ಯಾರೆಲ್ಲ ಹೊಣೆಗಾರರಾಗ್ತಾರೆ, ಪ್ರಿನ್ಸಿಪಲ್ನ ಹೊಣೆಗಾರಿಕೆ ಏನು, ಸ್ಕೋಪ್ ಏನು, ಲೈಬಿಲಿಟಿ ಏನು ಅನ್ನುವಂಥ ವಿಷಯಗಳನ್ನ ಇದು ಹೇಳ್ಕೊಡುತ್ತೆ. ಅದೇ ರೀತಿಯಾಗಿ ಏಜೆಂಟ್ ನಾನು ಹೇಳಿದ ಕೆಲಸವನ್ನು ಬಿಟ್ಟು ಬೇರೆ ಮಾಡ್ಕೊಂಡು ಬಂದ, ನಾನು ಹೇಳಿದ್ದೆ ಒಂದು ಮಾಡ್ಕೊಂಡೇ ಬಂದಿದ್ದು ಒಂದಾದ್ರೆ ಅಂತ ಸಂದರ್ಭದಲ್ಲಿ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ನಷ್ಟ ಆದ್ರೆ ಯಾರು ಹೊಣೆಗಾರ ಆಗುತ್ತೆ, ಇಷ್ಟೆಲ್ಲ ವಿಷಯಗಳನ್ನು ನಾವು ಕಾಂಟ್ರಾಕ್ಟ್ ಆಫ್ ಏಜೆನ್ಸಿಯಲ್ಲಿ ಓದ್ತೀವಿ. ಕಲಂ 182ರಿಂದ 238ರವರೆಗೆ ಈ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂದ್ರೆ ಏನು, ರೈಟ್ಸ್ ಅಂಡ್ ಲೈಬಿಲಿಟಿ ಆಫ್ ಏಜೆಂಟ್, ಥರ್ಡ್ ಪರ್ಸನ್, ಟರ್ಮಿನೇಷನ್ ಹೆಂಗ್ ಮಾಡೋದು, ಅಪಾಯಿಂಟ್ಮೆಂಟ್ ಹೆಂಗ್ ಮಾಡೋದು, ಎಲ್ಲ ವಿಷಯಗಳನ್ನ ಅಲ್ಲಿ ವಿವರವಾಗಿ ಹೇಳಿದ್ದಾರೆ. ಸೊ ಇವತ್ತಿನ ಈ ವಿಷಯದಲ್ಲಿ ನಾವು ಸಂಕ್ಷಿಪ್ತವಾಗಿ ಕಾಂಟ್ರಾಕ್ಟ್ ಅಂದ್ರೇನು, ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ವಿಧಗಳು ಅಂತ ಹೇಳಿ ನೋಡ್ಕೊಂಡಿವಿ. ಈಗ ಮುಂದೆ ಬರ್ತಕ್ಕಂತಹ ಸಂಚಿಕೆಯಲ್ಲಿ ಈ ಕಾಂಟ್ರಾಕ್ಟ್ ಅನ್ನು ಯಾವ ರೀತಿ ಮಾಡ್ಕೋಬೇಕು, ಯಾರೆಲ್ಲ ಈ ಕಾಂಟ್ರಾಕ್ಟ್ ಅನ್ನು ಮಾಡ್ಕೋಬಹುದು, ಕಾಂಟ್ರಾಕ್ಟ್ ಅನ್ನು ವೈಲೇಟ್ ಮಾಡಿದರೆ ಅಥವಾ ಬ್ರೀಚ್ ಆದ್ರೆ ಏನೆಲ್ಲ ರೆಮಿಡಿಗಳು ಇರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ತಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ತಮ್ಮ ಸ್ನೇಹಿತ ಮತ್ತು ಸಂಬಂಧಿಕರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಅದರ ಮೂಲಕ ಈ ಕಾನೂನು ಅರಿವನ್ನ ಎಲ್ಲರಿಗೆ ಮೂಡಿಸುವಲ್ಲಿ ತಮ್ಮ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.